ಪಾಟೀಲ್ ಯತ್ನಾಳ ಗೋಶಾಲೆಯನ್ನು ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮದಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾನು ಕೇಳಲಿಕ್ಕೆ ಇಚ್ಛಪಡ್ತೀನಿ, ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನು ಏನು ಉಚ್ಚಾಟನೆ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ, ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ ಕೇಂದ್ರ ನಾಯಕರಿಗೆ. ನೀವು ಎಷ್ಟು ಗೋಗಳನ್ನು ಸಾಕಿದಿರಿ, ಎಷ್ಟು ಗೋಗಳನ್ನು ಕಟಕರಿಂದ ರಕ್ಷಣೆ ಮಾಡಿದಿರಿ, ಎಷ್ಟು ಸ್ಲಮ್ ನಿವಾಸಿಗಳಿಗೆ ಮನೆಯನ್ನು ಕೊಟ್ಟಿದ್ದೀರಿ, ಎಷ್ಟು ಅಭಿವೃದ್ಧಿಯನ್ನು ನಿಮ್ಮ ಜೀವನದಲ್ಲಿ ಮಾಡಿದಿರಿ ಅನ್ನೋ ಪ್ರಶ್ನೆಯನ್ನು ವಿಜಯಪುರ ಜನತೆಯಿಂದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆ ವತಿಯಿಂದ ನಾನು ಕೇಳಲಿಕ್ಕೆ ಇಚ್ಛಪಡ್ತೀನಿ. ಇಂಥ ಸಂದರ್ಭದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಬಸನಗೌಡ ಪಾಟೀಲ್ ಯತ್ನಾಳರ ಮೇಲಿಲ್ಲ. 94ರಿಂದ ಇಲ್ಲಿವರೆಗೆ ನಾನು ಕೂಡ ಅವರ ಜೊತೆಯಲ್ಲಿದ್ದೀನಿ. ಮುಳವಾಡ ಏತ ನೀರಾವರಿ ಪ್ರಾರಂಭ ಆಯಿತು, ಹೋರಾಟ ಮಾಡಿದರು. ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿ ರೈತರಿಗೆ, ಸಾರ್ವಜನಿಕರಿಗಾಗಿ ನೀರಿಗೋಸ್ಕರ ಮುಳವಾಡ ಏತ ನೀರಾವರಿ ಆಗಬೇಕು ಅನ್ನೋಕ್ಕೋಸ್ಕರ ಬೆನ್ನಿನ ಮೇಲೆ ಪಾಸುಂಡೆ ತಿಂದಂಥ ವ್ಯಕ್ತಿ, ಪೊಲೀಸರ ಲಾಠಿ ತಿಂದಂಥ ವ್ಯಕ್ತಿ ಬಸನಗೌಡ ಪಾಟೀಲ್ ಅಂತ. ಅಂಥವ್ರನ್ನ ಇವತ್ತು ನೀವು ಒಂದು ಕುಟುಂಬ ರಾಜಕಾರಣಕ್ಕೋಸ್ಕರ, ಪಕ್ಷದಿಂದ ಒಂದು ಕುಟುಂಬದ ಒಂದು ಹಿತ ಕಾಯೋಗೋಸ್ಕರ ಭಾರತೀಯ ಜನತಾ ಪಾರ್ಟಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತದಂದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಇದು ನಮಗೆ ಅಚ್ಚರಿಯಾಗಿದೆ, ಅಷ್ಟೇ ನೋವು ಕೂಡ ಆಗಿದೆ. ಇದು ಕೇವಲ ರಾಘವಣ್ಣಿಗಿರಿ ಮಾತಲ್ಲ, ಇಲ್ಲಿ ಇದ್ದಂಥ ಜನವನ್ನು ನೀವು ಮಾತಾಡಿಸಿ ನೋಡ್ರಿ. ಪಾಪ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಒಂದು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಕರೆ ಕೊಟ್ಟರೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೈಲಿ ಖರ್ಚು ಮಾಡಿ ಇವತ್ತು ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬಂದಿದ್ದಾರೆ. ಮಾನ್ಯ ರಾಷ್ಟ್ರೀಯ ನಾಯಕರು ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, JP ನಡ್ಡಾ ಅವರು ದಯಮಾಡಿ ಇದನ್ನು ನೋಡಬೇಕಂತ ಹೇಳಿ ನಾನು ಕೇಳಿ, ಅದಕ್ಕೆ ನಾನು ಇಷ್ಟೇ ಆಗ್ರಹ ಮಾಡ್ತೀನಿ. ಭಿಕ್ಷೆ ಬಿಡಂಗಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರಲ್ಲಿ ಬಸನಗೌಡರನ್ನು ತಗೋರಿ ಅಂತೇಳಿ. ಏನಾದರೂ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಕರ್ನಾಟಕದಾಗ ಉಳಿಬೇಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಕರ್ನಾಟಕದ ರಾಜ್ಯ ಅಧ್ಯಕ್ಷ ಮಾಡಿದ್ರೆ ಅಂತ ನಾನು ಆಗ್ರಹ ಮಾಡ್ತೀನಿ. ಇಲ್ಲ, ನಾನು ಹೇಳೋದು ಅತಿಶೋಕ್ತಿ ಆಗಲಿಕ್ಕಿಲ್ಲ. ಭಾರತೀಯ ಜನತಾ ಪಾರ್ಟಿ ಮೂಲೆ ಗುಂಪಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾವ ವ್ಯಕ್ತಿ ಸ್ವಹಿತಾಸಕ್ತಿಗಾಗಿ ತಮ್ಮ ಮಕ್ಕಳನ್ನ ರಾಜಕೀಯಕ್ಕೆ ತೊಗೊಂಬರಲಿಲ್ಲ. ಅವರು ಬಸನಗೌಡ ಪಾಟೀಲ್ ಯತ್ನಾಳರ ಕುಟುಂಬದಿಂದ ಒಂದೇ ಒಂದು ಕುಡಿ ಇವತ್ತು ರಾಜಕೀಯದಲ್ಲಿಲ್ಲ. ಯೋಚನೆ ಮಾಡಬೇಕಾಗಿದೆ ರಾಜ್ಯದ ಜನತೆ. ಇವತ್ತು ಅನೇಕ ರಾಜ್ಯದ ಹಿಂದೂ ಸಂಘಟನೆಗಳು ಇವತ್ತು ಬೀದಿಗಿಳಿದಿದೆ. ನಾನೊಬ್ಬ ಸ್ವಾಮಿ ವಿವೇಕಾನಂದ ಸೇನೆಯ ರಾಜ್ಯಾಧ್ಯಕ್ಷನಾಗಿ ಇವತ್ತು ಒಂದು ಹಿಂದೂ ಸಂಘಟನೆ ಮುಖಾಂತರ ನಮ್ಮ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರಿಗೆ ಯಾರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೋ ಅದನ್ನ ಭಾರತೀಯ ರಾಷ್ಟ್ರೀಯ ನಾಯಕರು, ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಇನ್ನೊಮ್ಮೆ ಪುನರ್ ಪರಿಶೀಲಿಸಬೇಕು. ಅವರು ಕೊಟ್ಟಂತ ಮಾಹಿತಿ ಸರಿ ಇತ್ತೋ ತಪ್ಪಿತ್ತೋ, ನಾವು ಆತುರದಲ್ಲಿ ಯತ್ನಾಳವನ್ನು ಉಚ್ಚಾಟನೆ ಮಾಡಿ ತಪ್ಪು ಮಾಡಿದೆವು ಅನ್ನೋದು ಅವರಿಗೆ ಅರಿವಾಗಬೇಕಾಗಿದೆ. ಅದಕ್ಕೆ ನಾನು ರಾಷ್ಟ್ರೀಯ ನಾಯಕರಲ್ಲಿ ಇಷ್ಟೇ ಕೇಳ್ಕೊತೀನಿ, ಒಬ್ಬ ವ್ಯಕ್ತಿಯನ್ನು ನೀವು ಕಳ್ಕೊಂಡಿಲ್ಲ. ಇವತ್ತು ಹಿಂದುತ್ವದ ಶಕ್ತಿಯನ್ನು ಕರ್ನಾಟಕದಲ್ಲಿ ಬಿಜೆಪಿ ನಾಯಕರು ಕಳ್ಕೊಂಡಿದ್ದಾರೆ. ಇದು ಕೇವಲ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಮಾತ್ರ ಅನ್ಯಾಯ ಆಗಿಲ್ಲ, ಅವರಿಗೇನೂ ಆಗೋದಿಲ್ಲ. ಇವತ್ತು ವಿಜಯಪುರ ಜನತೆ, ವಿಜಯಪುರ ಜಿಲ್ಲೆಯ ಜನತೆ, ಉತ್ತರ ಕರ್ನಾಟಕ ಜನತೆ, ಮಂಗಳೂರಿನಿಂದ ಕರಾವಳಿಯಿಂದ ಚಾಮರಾಜನಗರದಿಂದ ಬೀದರ್ವರೆಗೆ ಎಲ್ಲಾ ಭಾಗಗಳಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟೋ ನಮೋ ಆಪ್ ಮುಖಾಂತರ ಲಕ್ಷಾಂತರ ಜನರು ಇವತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾರೆ. ಕಾರಣ ಏನು? ಯತ್ನಾಳ್ ಅವ್ರು ಯಾರಿಗಾದ್ರೂ ಕರೆ ಕೊಟ್ರ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡು ಅಂತ ಹೇಳಿದ್ರ, ಯಾರಾದ್ರೂ ನನಗೋಸ್ಕರ ಒಂದು ಬೀದಿಯಲ್ಲಿ ಹೋರಾಟ ಮಾಡಂತ ಹೇಳಿದ್ರ, ಎಂದೂ ಯತ್ನಾಳ್ ಅವರು ಕರೆ ಕೊಟ್ಟಿಲ್ಲ. ಇನ್ನೂವರೆಗೆ ಅವರು ಉಚ್ಚಾಟನೆ ಆದೇಶ ಬಂದ ಮೇಲಿನಿಂದ ಇಲ್ಲಿವರೆಗೆ ಮೌನವಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ಉಚ್ಚಾಟನೆ ಯತ್ನಾಳದಾಗಿಲ್ಲ, ಹಿಂದುತ್ವದ ಉಚ್ಚಾಟನೆಯನ್ನು ಕೆಲವು ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಯತ್ನಾಳರಿಗೆ ಗೊತ್ತಾಗಿದೆ. ಪ್ರತಾಪ್ ಸಿಂಹ ಬಲಿಯಾಗಿದ್ದಾರೆ. ಇವತ್ತು ಈಶ್ವರಪ್ಪನವರು ಪಾಪ ಅವರನ್ನು ಇವತ್ತು ಮೂಲಿಗುಂಪು ಮಾಡಿದ್ದಾರೆ. ಮತ್ತೆ ನಮ್ಮ ಜಗದೀಶ್ ಶೆಟ್ಟರ್ ಅವ್ರನ್ನ ಯಾವ ರೀತಿ ಇವತ್ತು ನಡೆಸ್ಕೊಂಡ್ರು ಅನ್ನೋದು ಗೊತ್ತಿದೆ. ಮತ್ತೆ ಅನೇಕ ನಾಯಕರು ಇವತ್ತು ಇವರು ಅನ್ನೋದೇ ಇವತ್ತು ಅನಂತಕುಮಾರ್ ಹೆಗಡೆ ಇರ್ಬೋದು, ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, CT ರವಿ ಇರ್ಬೋದು, ಈಶ್ವರಪ್ಪನವ್ರು ಇರ್ಬೋದು, ಎಲ್ಲರೂ ಹಿಂದುತ್ವ ಪರವಾಗಿ ಮಾತನಾಡುವಂತ ನಾಯಕರು. ಹಿಂದುತ್ವ ಅಂದ್ರೆ ಯಾವುದೇ ಧರ್ಮದ ವಿರೋಧಿಗಳಲ್ಲ, ನಾವು ರಾಷ್ಟ್ರದ್ರೋಹಿಗಳ ವಿರೋಧಿಗಳು. ಯಾರು ಭಾರತ್ ತೆರೆ ತುಕಡೆ ಹೋಂಗೆ ಅಂತಾರೆ, ಯಾರು ಭಾರತ್ ಮಾಕಿ ತುಕಡೆ ಕರೆಂಗೆ ಅಂತಾರೆ, ಅಂತವ್ರನ್ನು ದ್ವೇಷ ಮಾಡಲಿಕ್ಕೆ ಇವತ್ತು ಯತ್ನಾಳರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ತಂಡ ತಯಾರಾಗ್ತಾ ಇದೆ. ಅದಕ್ಕೆ ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಾವುದೇ ಭಿಕ್ಷೆಯನ್ನು ಕೇಳಲಿಕ್ಕೆ ಇವತ್ತು ಹಿಂದೂ ಸಮಾಜ ಇವತ್ತು ಬೀದಿಗಿಳಿದಿಲ್ಲ. ಬಸನಗೌಡರನ್ನ ನೀವು ವಾಪಸ್ ತಗೋರಿ ಅಂತ ಹೇಳಿ ನಿಮಗೆ ಕೈಕಾಲು ಬೇಡಿಕೆ ನಾವು ಹೇಳಿದಿಲ್ಲ. ನೀವು ಮಾಡಿದಂತ ಒಂದು ವಿಚಾರ ಯಾವುದೋ ತಪ್ಪು ಮಾಹಿತಿಯನ್ನು ತಗೊಂಡು ಇವತ್ತೇನು ಕೆಲವು ರಾಜ್ಯ ನಾಯಕರ ಮಾತನ್ನು ಕೇಳಿ ಇವತ್ತು ಯತ್ನಾಳನ್ನು ಉಚ್ಚಾಟನೆ ಮಾಡಿರಿ, ಆ ಆದೇಶವನ್ನು ಪುನರ್ ಪರಿಶೀಲನೆ ಮಾಡ್ರಿ ಅಂತ ಆಗ್ರಹ ಮಾಡ್ತೀವಿ ನಾವು. ಮಾಡದೆ ಹೋದ್ರೆ ಯತ್ನಾಳರಿಗೆ ಏನಾದರೂ ದೊಡ್ಡ ನುಕ್ಸಾನಿಲ್ಲ. ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ, ಅನೇಕ ಉದ್ಯೋಗ ಅವಕಾಶವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನರೇಂದ್ರ
ಮೋದಿ ಅವರು ಹಾಕಿದ ದಾರಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದ್ವಾನಿಯವರು ಹೇಳಿದ ದಾರಿಯಲ್ಲಿ ಯತ್ನಾಳ್ ಹೋಗ್ತಾ ಇದ್ದಾರೆ. ಪರಿವಾರವಾದ ನಹಿ ಚಲೇಗ ಯಾರು ಹೇಳಿದ್ದು? ಯತ್ನಾಳ್ ಅವರು ಹೇಳಿದ್ದ. ನರೇಂದ್ರ ಮೋದಿ ಅವರು ದೇಶದ ಜನತೆ ಮುಂದೆ ನಿಂತು ಭಾಷಣ ಮಾಡಿದ್ದಾರೆ. ಇಸ್ ದೇಶ ಮೇ ಪರಿವಾರವಾದ ನಹಿ ಚಲೇಗ. JP ನಡ್ಡಾ ಅವರು 2023ರಲ್ಲಿ ಮಾತನ್ನು ಹೇಳ್ತಾರೆ. इंदिरा गांधी के बाद राजीव गांधी, राजीव गांधी के बाद सोनिया गांधी, सोनिया गांधी के बाद राहुल गांधी, अब राहुल गांधी के बाद प्रियंका गांधी. काश्मीरದಲ್ಲಿ फारूक अब्दुल्ला के बाद उमर अब्दुल्ला, करुणानिधि के बाद स्टालिन, लालू प्रसाद के बाद राबड़ी देवी. ಇವೆಲ್ಲ ಹೇಳ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಕಾಣ್ತಾ ಇಲ್ವಾ ನಿಮಗೆ? येडियुरप्पा के बाद विजयेंद्र, राघवेंद्र, येडियुरप्पा को संसदीय मंडली में स्थान देना. ये परिवारवाद नहीं है क्या? ये राघवन्नीगिरी का सवाल नहीं है. ये पूरे भारत के हिंदुओं का, राष्ट्रभक्तों का सवाल है. इसका जवाब तो मांगना पड़ेगा, आपको देना पड़ेगा. ये परिवारवाद क्या होता है? आदरणीय नड्डा जी, आदरणीय अमित शाह जी, हमारे प्यारे, हमारे नेता, हमारे प्रधानमंत्री, प्रधान सेवक नरेंद्र मोदी जी से जनता पूछना चाहती है, परिवारवाद का मतलब क्या होता है? ಇದರ ಉತ್ತರವನ್ನು ಇವತ್ತು ರಾಜ್ಯದ ಜನತೆ, ದೇಶದ ಜನತೆ ಕೇಳಲಿಕ್ಕೆ ಬಂದಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ನೀವು ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರಿ, ಬಿಜೆಪಿಗೆ ಏನೂ ಆಗಲಿಲ್ಲ. ಹರಿಯಾಣದಲ್ಲಿ ಮನೋಹರ್ ಕಟ್ಟರ್ ಅವರನ್ನು ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರಿ, ಏನೂ ಆಗಲಿಲ್ಲ. ಕರ್ನಾಟಕದಾಗ ಯಡಿಯೂರಪ್ಪನ ಕೆಳಗಿಳಿಸಿದ್ರೆ ಬಿಜೆಪಿ ಮನೆಗೆ ಹೋಗ್ತದೆ. ಯಾರು ಹೇಳ? ಅಂದ್ರೆ ಒಂದು ಕುಟುಂಬದ ಮೇಲೆ ಭಾರತೀಯ ಜನತಾ ಪಾರ್ಟಿ ಅವಲಂಬನೆ ಆಗಿದೆನಾ? ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇಲ್ಲಿ ಬಂದವರೆಲ್ಲ ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ದಾರೆ. ದೇಶಕ್ಕಾಗಿ ಇವತ್ತು ಅವರು ತಮ್ಮ ಜೀವವನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಯತ್ನಾಳರ ಹಿಂದುತ್ವದಕ್ಕಾಗಿ ಅವರ ಜೊತೆ ಬೆನ್ನೆಲುಬಾಗಿ ನಿಂದಿರ್ಲಿಕ್ಕೆ ಬಂದಿದ್ದಾರೆ. ಇದನ್ನು ರಾಷ್ಟ್ರೀಯ ನಾಯಕರು ಅರ್ಥ ಮಾಡ್ಕೋಬೇಕಾಗಿದೆ. ಯಾರು ಮಾತಾಡಿದ್ದಾರೆ ಹೇಳ್ರಿ ನೋಡೋಣ. ಇವತ್ತು 4% ಧರ್ಮಾಧಾರಿತ ಮೀಸಲಾತಿಯನ್ನು ಗುತ್ತಿಗೆಯಲ್ಲಿ ಕೊಡ್ತಾರೆ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವರು. ಅವಾಗ ಅದನ್ನು ವಿರೋಧ ಮಾಡಿದಂತ ಮೊದಲ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳರು. ವಕಫ್ ಹೆಸರಿನಲ್ಲಿ ರಾಜ್ಯದ ರೈತರು ಮಠ ಮಂದಿರಗಳ ಆಸ್ತಿಯನ್ನು ಲೂಟಿ ಮಾಡ್ತಾರೆ ಜಿಹಾದಿಗಳು. ಅದರ ವಿರುದ್ಧ ಮೊದಲವಾಗಿ ಮಾತನಾಡಿದ್ದು ಬಸನಗೌಡ ಪಾಟೀಲ್ ಯತ್ನಾಳರು. 1000 ಹಕ್ಕುಗಳನ್ನು ಇವತ್ತು ರಕ್ಷಣೆ ಮಾಡಿ, ಕಡುಕರಿಂದ ರಕ್ಷಣೆ ಮಾಡಿ ಗೋಶಾಲೆ ನಿರ್ಮಾಣ ಮಾಡಿದ್ದು ಬಸನಗೌಡ ಪಾಟೀಲ್ ಯತ್ನಾಳರು. ವಿಜಯಪುರ ನಗರದಲ್ಲಿ ಕಳೆದ 5 ವರ್ಷದಲ್ಲಿ ಸಂಪೂರ್ಣ ರಸ್ತೆಗಳನ್ನು ಮಾಡಿ ಅಭಿವೃದ್ಧಿ ಮಾಡಿದಂತದ್ದು ಬಸನಗೌಡ ಪಾಟೀಲ್ ಯತ್ನಾಳರು. ಇದನ್ನೆಲ್ಲ ಭಾರತೀಯ ಜನತಾ ಪಾರ್ಟಿ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ನೋಡ್ತಾ ಇಲ್ವಾ? ಆಶ್ಚರ್ಯ ಆಗ್ತಾ ಇದೆ ನನಗೆ. ಇನ್ನೊಂದು ಅಚ್ಚರಿ ಘಟನೆ ಏನು ಗೊತ್ತಾ? ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆ ನಂತರ ಕೆಲ ನಾಡದ್ರೋಹಿಗಳು ಯಾರು ಬಸನಗೌಡರನ್ನ 2018ರಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ವಿರೋಧ ಮಾಡ್ಕೋತ ಬಂದಾರಲ್ಲ, ಅವ್ರು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರ ಭಾರತೀಯ ಜನತಾ ಪಾರ್ಟಿ ಉಚ್ಚಾಟನೆ ಮಾಡಿದ್ದು ಖುಷಿ ಆಯ್ತಂತ ಪಟಾಕ್ಷಿ ಹಾಕ್ತಾರೆ. ಮಾನ ಮರ್ಯಾದೆ ಬೇಡವಾ? ನೀವು ಬಿಜೆಪಿ ಕ್ಯಾಂಡಿಡೇಟಿಗೆ ಹೋಟಿ ಹಾಕಿಲ್ಲ 2023 ಚುನಾವಣೆಗೆ, ಕೆಲವೊಬ್ರು 2018ರ ಚುನಾವಣೆಯಲ್ಲಿ. ಬಹಳ ದುರ್ದೈವದ ಸಂಗತಿ ಏನಂದ್ರೆ ಅವರೆಲ್ಲ ನಮ್ಮ ಆತ್ಮೀಯರೇ ಇದ್ರು ಒಂದಾನೊಂದು ಕಾಲದಲ್ಲಿ. ಇವತ್ತು ಅವರು ಬಸನಗೌಡನ ಒಬ್ಬ ಹಿಂದೂ ನಾಯಕನನ್ನು ಭಾರತೀಯ ಜನತಾ ಪಾರ್ಟಿ ತಪ್ಪು ಕಲ್ಪನೆಯಿಂದ ಹೊರಗೆ ಹಾಕಿದ್ರೆ, ವಿಜಯಪುರದ ಕೆಲವು ಜನ ಅವರು ಸಾಮಾನ್ಯ ಜನರಲ್ಲ, ಅವ್ರಿಗೆ ಚೀತು ಅಂತ ತಗೊಳ್ಳಿಕತ್ತಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಟಕೀಯ ಸ್ಟೇಟ್ಮೆಂಟ್ ಅದು. ಯಾರು ಸಂಭ್ರಮಾಚರಣೆ ಮಾಡಬೇಡ್ರಿ. ಇದು ಏನ್ ಗೊತ್ತದೇನ್ರಿ? ಅದು ಬೆನ್ನಾಗ ಚೂರಿ ಹಾಕೋದು ಅಂದ್ರೆ ಮಾಡ್ರಿ ಅಂತ ಇಂಡೈರೆಕ್ಟ್ ಆಗಿ ಕರೆ ಕೊಟ್ಟಂಗದು. ಅಂತವ್ರಿಗೆ ಇವತ್ತು ಪತ್ರಕರ್ತರು, ಮಾಧ್ಯಮದವರು ತಾವೆಲ್ಲ ಬೈತಾ ಇದ್ದೀರಿ. ಕಾಂಗ್ರೆಸ್ನವರು ಸಂಭ್ರಮಾಚರಣೆ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ತಾಯಿಗಂಡು ನನ್ನ ಮಕ್ಕಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಕೆಲವೊಬ್ರು. ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಎಷ್ಟು ನೋವಾಗಿರಬೇಕು. ಇವ್ರು ಯಾರು 2023 ಚುನಾವಣೆಯಲ್ಲಿ ಬಸನಗೌಡ ಚುನಾವಣೆ ಮಾಡಿಲ್ಲ. ವಿಜಯಪುರದ ಹಿಂದೂ ವಿರೋಧಿಯ ಚುನಾವಣೆ ಮಾಡಿದವರು ಇವತ್ತು ನಮಗೆ ಬುದ್ಧಿ ಹೇಳಿಕ್ ಬಂದಾರ. ನಿಮ್ದು ವೈಯಕ್ತಿಕ ಏನೇ ಇರಬಹುದು ವಿಷಯ ಅವ್ರ ಜೊತೆ, ನಿಮ್ಗೆ ಮುನ್ಸಿಪಾಲಿಟಿ ಟಿಕೆಟ್ ಕೊಟ್ಟಿರ್ಲಿಕ್ಕಿಲ್ಲೋ, ನಿಮ್ಗೆ ಬೇರೆ ಟಿಕೆಟ್ ಕೊಟ್ಟಿರ್ಲಿಕ್ಕಿಲ್ಲೋ, ಆದ್ರೆ ಹಿಂದೂ ಸಮಾಜಕ್ಕೆ ಯತ್ನಾಳ್ ಒಳ್ಳೇದು ಮಾಡಿದಾರಲ್ಲ, ರಾಷ್ಟ್ರ ಭಕ್ತರಿಗೆ ಒಳ್ಳೇದು ಮಾಡಿದಾರಲ್ಲ, ವಿಜಯಪುರದ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದಾರಲ್ಲ, ಕುಡಿ ನೀರು ಕೊಟ್ಟಿದಾರಲ್ಲ, ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದಾರಲ್ಲ, ಗೋಗಳನ್ನು ರಕ್ಷಣೆ ಮಾಡಿದಾರಲ್ಲ, ವಕಫ್ ವಿರುದ್ಧ ಹೋರಾಟ ಮಾಡಿದಾರಲ್ಲ, ಸಾವಿರಾರು ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ. ಇದು ಏನಾದರೂ ನಿಮಗೇನಾದರೂ ಕಿಂಚಿತ್ತಾದರೂ ಅರಿವಿದೆಯಾ? ಅದನ್ನ ರಾಷ್ಟ್ರ ಭಕ್ತರು ಇವತ್ತು ಕೇಳ್ತಾ ಇದ್ದಾರೆ. ಆ ನಾಯಕರು ಕೂಡ ಏನು ಹೊರಗಿನವರಲ್ಲ. ಅವರು ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದವರು ಆತ್ಮೀಯರೇ. ಅವರಿಗೆ ನಾನು ಒಂದು ಕಿವಿಮಾತು ಹೇಳ್ತೀನಿ, ನಿಮ್ಮ ವರ್ಚಸ್ಸು ಏನಾದರೂ ಬೆಳೆಸೋಬೇಕಂದ್ರೆ ಬಸನಗೌಡರು ಪ್ರತಿಕೃತಿ ಸುಟ್ರ, ಪಟಾಕ್ಷಿ ಹಾರಿಸಿದ್ರೆ ಅವ್ರನ್ನ ಉಚ್ಚಾಟನೆ ಮಾಡಿದಾಗ ನಿಮ್ಮ ವ್ಯಕ್ತಿತ್ವ ಬೆಳೆಯಂಗಿಲ್ಲ. ಜನರ ಮಧ್ಯದಲ್ಲಿ ಹೋಗಿ ಸಾಮಾಜಿಕ ಕೆಲಸ ಮಾಡ್ರಿ. ಯತ್ನಾಳ್ ಅವರು ಮಾಡಿದಂಥ ನೆಗೆಟಿವಿಟಿ ಬಗ್ಗೆ ನೀವು ಏನೋ ಅವರು ಕೆಲವೊಂದು ವಿಚಾರಗಳನ್ನು ಮಾತಾಡೋದಕ್ಕೆ ಅವ್ರ ನೆಗೆಟಿವಿಟಿ ನೀವು ಎತ್ತಿ ತೋರಿಸಬೇಡ್ರಿ. ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಎತ್ತಿ ತೋರಿಸ್ರಿ ಅಂತೇಳಿ ಸಮಸ್ತ ರಾಷ್ಟ್ರ ಭಕ್ತರ ಪರವಾಗಿ ಆ ಕೆಲವು ಭಾರತೀಯ ಜನತಾ ಪಾರ್ಟಿಯ ಹಿತಶತ್ರುಗಳಿಗೆ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಕೆಲವೊಂದು ಪ್ರೆಸ್ ಮೀಟ್ ಮಾಡ್ತಾವೆ,
ಅವಕ್ಕೇನು ಜ್ಞಾನ ಇಲ್ಲ. ಅವ್ರು ಯಾರಾದರೂ ವಿಜಯಪುರದ 2023 ಚುನಾವಣೆ ಮಾಡ್ಯಾರ ಅಂತ ಹೇಳಿ ವಿಜಯಪುರ ಜನತೆ ಕೇಳ್ತೀನಿ, ನಿಮ್ಮ ಮಾಧ್ಯಮದವ್ರಿಗೆ ಕೇಳ್ತೀನಿ. ಒಬ್ಬರೂ ಮಾಡಿಲ್ಲ. ಅವ್ರು ಇವತ್ತೊಂದು ಬೆರಳೆಣಿಕೆಯಷ್ಟು ಜನ ಇವತ್ತು ಯತ್ನಾಳರ ಉಚ್ಚಾಟನೆಯನ್ನು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥ ಕಂಜಿ ಪಿಂಜಿಗಳಿಗೆ ಅವ್ರು ತಿದ್ದುಕೊಂಡ್ರಂದ್ರೆ ಒಳ್ಳೇದು. ಇಲ್ಲಿಗಂದ್ರೆ ವಿಜಯಪುರ ಜನತೆ ಈಗಾಗಲೇ ಇದು ಕೊಟ್ಟು ಬಿಟ್ಟಾರ ಉತ್ತರ. ಆಮೇಲೆ ಅವ್ರಿಗೆ ಇನ್ನೂ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ಎಲ್ಲ ಹಿಂದೂ ಸಹೋದರರ ಮಧ್ಯದಲ್ಲಿ ನಿಮ್ಮ ಮಾಧ್ಯಮದ ಮುಂದೆ 2023 ಮನೆ ವಿಧಾನಸಭಾ ಚುನಾವಣೆ ಆಗ್ಯದ. ಬರೋ ಚುನಾವಣೆ 2028 ಬರ್ತದೋ ಅದಕ್ಕಿಂತ ಪೂರ್ವದಲ್ಲಿ ಬರ್ತದೋ. ಇಷ್ಟು ಮಾತ್ರ ತಿಳ್ಕೋರಿ. ಯಾರು ಪಟಾಕಿ ಹಾರಿಸಿರೋರು ಮತ್ತು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಸಿಗ್ತದೆ. ಅದಕ್ಕೆ ಸತ್ಯಾಸತ್ಯತೆಯನ್ನು ಮನಗಂಡ್ರಿ. ನಿಮಗೆ ಕೊಟ್ಟರೆ ನೀವು ಆರಿಸಿ ಬರ್ತೀರಾ? ನಾನು ನೇರವಾಗಿ ಕೇಳ್ತೀನಿ, ನಿಮಗೆ ಟಿಕೆಟ್ ಭಾರತೀಯ ಜನತಾ ಪಾರ್ಟಿ ಕೊಟ್ಟು ನೀವು ಆರಿಸಿ ಬರ್ತೀರ? ಯತ್ನಾಳ ಅವ್ರು ನಿಂತ್ರೆ 2013 ಏನಾಯ್ತು? ಒಬ್ಬ ಮಾಜಿ ಸಚಿವ ನನ್ನ ಗೆಳೆಯ ಅಪ್ಪು ಪಟ್ಟಣ್ ಶೆಟ್ಟಿ ಭಾರತೀಯ ಜನತಾ ಪಾರ್ಟಿಯಿಂದ ಚುನಾವಣೆಗೆ ನಿಂತ. ಬಸನಗೌಡರು ಅನಿವಾರ್ಯವಾಗಿ JDS ನಿಂತಿರಬೇಕಾಯ್ತು. ಅವ್ರು ಪಾರ್ಟಿ ಬಿಟ್ಟು ಹೋಗಿಲ್ಲ. ಭಾರತೀಯ ಜನತಾ ಪಾರ್ಟಿಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರಿ ಎಂದೂ ಬಿಟ್ಟಿಲ್ಲ. ಕೆಲವೊಬ್ಬರ ಪ್ರಚೋದನೆಯಿಂದ ಕುಚೇಷ್ಟೆಯಿಂದ ಅವ್ರನ್ನ ಹೊರಗೆ ಹಾಕಲಾಗಿದೆ. 2009 ಪ್ರಥಮ ಬಾರಿಗೆ ಹೊರಗೆ ಹಾಕಿದ್ರು. ಅವಾಗ ಅವರು ಅನಿವಾರ್ಯವಾಗಿ JDS ಹೋದ್ರು. 2013 ವಿಜಯಪುರ ನಗರದಿಂದ JDS ನಿಂತರು. ಅವಾಗ ಅಪ್ಪು ಪಟ್ಟಣ್ ಶೆಟ್ಟಿ ವಿಜಯಪುರದಿಂದ ಬಿಜೆಪಿಗೆ ನಿಂತರು. ಯಾರು ಹೆಚ್ಚು ಓಟ್ ತಗೊಂಡ್ರು? ಬಿಜೆಪಿ ಭದ್ರಕೋಟೆ ಇತ್ತಂದ್ರೆ ಅಪ್ಪು ಪಟ್ಟಣ್ ಶೆಟ್ಟಿ ಗೆಲ್ಲಬೇಕಾಗಿತ್ತಲ್ಲ. ಇಲ್ಲಿ ವಿಜಯಪುರದ ಜನತೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ 40,000 ಓಟ್ ಹಾಕಿದ್ರು. ಅಪ್ಪು ಪಟ್ಟಣ್ ಶೆಟ್ಟಿಗೆ 25 ಹಾಕಿದ್ರು. ಇಬ್ಬರು ನಡಬರ್ಕ ಭಾಗವಾನ್ 49,000 ಓಟ್ ಹಾಕಿದ್ರು. ಯಾರು ಹೆಚ್ಚಾಯ್ತು? ಬಸನಗೌಡ ಪಾಟೀಲ್ ಯತ್ನಾಳ್ರು ತಾಕತ್ ಹೆಚ್ಚಾಯ್ತು. ಇದನ್ನು ಮನಗೊಂಡು ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಅಷ್ಟೇ ಅಲ್ಲ 2015 ಮತ್ತೊಂದು 2ನೇ ಬಾರಿ ಉಚ್ಚಾಟನೆ ಮಾಡಿದ್ರು ಬಸನಗೌಡರನ್ನ. ಅವಾಗ ಅದಕ್ಕೆ ಉಚ್ಚಾಟನೆ ಮಾಡಿದ್ರು ಗೊತ್ತಾ? MLC ಬಸನಗೌಡ ಪಾಟೀಲ್ ಯತ್ನಾಳ್ರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಅಂತೇಳಿ. ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು ಅಂತೇಳಿ ಬಸನಗೌಡರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಅವಳಿ ಜಿಲ್ಲೆ ವಿಜಯಪುರ ಬಾಗಲಕೋಟದಿಂದ ಪಕ್ಷಾತೀತವಾಗಿ ಹಿಂದೂ ಜನ ಅವರನ್ನು ಆರಿಸ್ತಂದ್ರು. MLCಗೆ ಇಡೀ ರಾಜ್ಯದಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ಇವತ್ತು ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್. ಮುಂದೆ ಮತ್ತೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಅವ್ರನ್ನು ತಗೊಂಡು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತ್ತು? ಯಾಕೆ ತಗೊಂಡ್ತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ಪಕ್ಷವನ್ನು ಮರೀಲಿಲ್ಲ. DH ಶಂಕರಮೂರ್ತಿ ಅವರು ಸಭಾಪತಿ ಚುನಾವಣೆಗೆ ನಿಂತಾಗ ಬಿಜೆಪಿಯಿಂದ ಪಕ್ಷೇತರಿದ್ರು ಕೂಡ ಕಾಂಗ್ರೆಸ್ನವರು ಅನೇಕ ಆಮಿಷಗಳನ್ನು ಕೊಟ್ಟರು ಕೂಡ ಒಂದೇ ಒಂದು ಹಣದ ಆಮಿಷಕ್ಕೆ ಒಳಗಾಗದೆ ಬಸನಗೌಡ ಪಾಟೀಲ್ ಯತ್ನಾಳ್ರು DH ಶಂಕರಮೂರ್ತಿ ಬಿಜೆಪಿಯ ಸಭಾಪತಿ ಹುದ್ದೆಗೆ ನಿಂತಿದ್ರು. ಅವರಿಗೆ ಓಟ್ ಹಾಕಿದ್ರು. ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿಗೆ ತಗೊಂಡ್ರು. ಇದು ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಮಾತೃ ಪಕ್ಷದ ಬಗ್ಗೆ ಇದ್ದಂತ ಒಂದು ಪ್ರೀತಿ ಮತ್ತು ವಿಶ್ವಾಸ. ಇದನ್ನು ತಿಳ್ಕೋಬೇಕಾಗಿದೆ. ಅದಕ್ಕೆ ಈ ಬಾರಿ 3ನೇ ಬಾರಿ ಉಚ್ಚಾಟನೆ ಮಾಡ್ಯಾರ. 6 ವರ್ಷಗಳ ಅಂತೇಳಿ ಯಾರು ಅದ್ರ ಬಗ್ಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನೂ 3 ವರ್ಷ, ಇನ್ನೊಂದು ವರ್ಷ ಇರ್ಲಿಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ರು ರಾಜ್ಯಾಧ್ಯಕ್ಷ ಆದ್ರೂ ಅಚ್ಚರಿ ಪಡಬೇಕಿಲ್ಲ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ. ಈಗಲೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಎಲ್ಲಾ ಕರ್ನಾಟಕ ರಾಜ್ಯದ ವಾತಾವರಣ ಹಿಂದೂಗಳ ಒಗ್ಗಟ್ಟನ್ನು ರಾಜ್ಯ ಹಾಗೂ ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಇವತ್ತು ಗಮನಿಸ್ತಾ ಇದೆ ಅನ್ನೋ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ